ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರವೀಣ್ ಬಿ ಕುಲಕರ್ಣಿ, ಬಿಜಿಗೆ ಚಂದ್ರ. ಪರಿಮಳ ಪ್ರಕಾಶನ ಪ್ರವೀಣ ವಾಹಿನಿಯ ಪ್ರವೀಣವಾಣಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಪ್ರತಿ ಬಾರಿಯಂತೆ ಮತ್ತೆ ನಿಮ್ಮೆದುರಿಗೆ ನಾನು ಬಂದಿದ್ದೇನೆ. ಬರೆದಂತಹ ಪ್ರವೀಣವಾಣಿಯನ್ನು ವಾಚನ ಮಾಡಿ ನನ್ನ ಮತಿಗೆ ತಿಳಿದಷ್ಟು ಅದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಯತ್ನದ ಒಂದು ಸ್ಥಿತಿಯೇ ನಿಮ್ಮೆದುರಿಗೆ ಇವತ್ತು ನಾನು ಪ್ರಸ್ತುತನಾಗಿದ್ದು. ಹೌದು ಆತ್ಮೀಯರೇ, ಗೆಳೆಯರೇ, ನನ್ನವರೇ, ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿಯ ಪ್ರವೀಣವಾಣಿ ನಾನು ಅನೇಕ ದಿನಗಳಿಂದ ವಾಚನ ವಿಶ್ಲೇಷಣೆಯನ್ನು ಮಾಡ್ತಾ ಬಂದಿದ್ದೇನೆ. ಅದನ್ನು ತಾವು ಸ್ವೀಕರಿಸಿದ್ದೀರಿ, ಆಲಿಸಿದ್ದೀರಿ, ಜೊತೆಗೆ ಹಂಚಿಕೊಂಡಿದ್ದೀರಿ. ಅದೇ ರೀತಿ ಯೂಟ್ಯೂಬ್ ಚಾನಲ್ ಆದಂತಹ ಪ್ರವೀಣ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಕೂಡ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಸಿದ್ದೀರಿ. ದಯವಿಟ್ಟು ಇದೇ ಕಾರ್ಯವನ್ನು ಮುಂದುವರಿಸಬೇಕು, ಪ್ರೋತ್ಸಾಹಿಸಬೇಕು. ಹಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಅವಕಾಶ ತಾವು ಒದಗಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮೆದುರಿಗೆ ಬಂದಿದ್ದೇನೆ. ಇವತ್ತಿನ ಪ್ರವೀಣವಾಣಿ ಕತ್ತೆಗೂ ಮಾನ ಕೊಟ್ಟರೆ. ಹೌದು, ಇದೊಂದು ನಿಜಕ್ಕೂ ನಡೆದಂತಹ ಘಟನೆ, ಅನುಭವಿಸಿದಂತಹ ವ್ಯಾಧಿ ಮತ್ತು ವೇದನೆ. ಅದನ್ನು ಯಾವ ರೀತಿ ಹಂಚಿಕೊಳ್ಳಬೇಕು ಅನ್ನುವಂತಹ ವಿಚಾರ ಬಂದಾಗ ಕೊನೆಗೆ ಮತಿಗೆ ತಿಳಿದದ್ದು ನಾನು ಇದನ್ನು ಪ್ರವೀಣವಾಣಿಯಲ್ಲಿ ವಾಚನ ಮಾಡುವಂಥದ್ದು, ಮತಿಗೆ ಸಿಕ್ಕಷ್ಟು ಅದನ್ನು ವಿಶ್ಲೇಷಿಸುವಂಥದ್ದು, ತಪ್ಪುಗಳನ್ನು ತಿದ್ದಿಕೊಂಡು ಸರಿಪಡಿಸಿಕೊಂಡು ಮುಂದೆ ಸಾಗುವಂಥದ್ದು ಆಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಇದು ಬಂದದ್ದು ಅಂಥೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ವಾಚನ ಮಾಡ್ತೀನಿ, ಅದನ್ನು ತಾವು ಆಲಿಸಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದನ್ನು ತಾವು ಆಲಿಸಿ ಅದನ್ನು ಸಹಕರಿಸುತ್ತಾ ಬೇರೆಯವರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನುವಂತಹ ಮತ್ತೊಮ್ಮೆ ನನ್ನ ಸವಿನಯ ಪ್ರಾರ್ಥನೆ. ಹೌದು, ನಾಲ್ಕಾರು ತಪ್ಪುಗಳ ಕಂಡು ಹಿಡಿದಾಕ್ಷಣ ಪಂಡಿತನು ನೀನಲ್ಲ. ನಾಲ್ಕಾರು ತಪ್ಪುಗಳು ಕಂಡು ಹಿಡಿದಾಕ್ಷಣ ಪಂಡಿತನು ನೀನಲ್ಲ. ನೂರಾರು ತಪ್ಪುಗಳು ಗೈದಾಕ್ಷಣ ಪಾಮರನು ಅವನಲ್ಲ. ನೂರಾರು ತಪ್ಪುಗಳು ಗೈದಾಕ್ಷಣ ಪಾಮರನು ಅವನಲ್ಲ. ಪಂಡಿತನೋ ಪಾಮರನು ಎಂದು ಗುರುತಿಸಿ, ಪಂಡಿತನೋ ಪಾಮರನು ಎಂದು ಗುರುತಿಸಿ ನಿರ್ಧರಿಸಲು ಇನ್ನು 10 ಮಾನದಂಡಗಳುಂಟು. ಪಂಡಿತನೋ ಪಾಮರನು ಎಂದು ಗುರುತಿಸಲು ಇನ್ನು 10 ಮಾನದಂಡಗಳುಂಟು. ತಪ್ಪೆರಡು ಗುರುತಿಸಿದಾಕ್ಷಣ, ತಪ್ಪೆರಡು ಗುರುತಿಸಿದಾಕ್ಷಣ, ತಪ್ಪೆರಡು ಗುರುತಿಸಿದಾಕ್ಷಣ ಪಂಡಿತನು ನೀನೆಂದು ಯಾರು ಹೇಳಿದರು? ತಪ್ಪೆರಡು ಗುರುತಿಸಿದಾಕ್ಷಣ ಪಂಡಿತನು ನೀನೆಂದು ಯಾರು ಹೇಳಿದರು? ನೀನೇಕೆ ತಿಳಿಯುವೆ ಮರಳೆ ಪಂಡಿತನು ನೀನೆಂದು? ನೀನೇಕೆ ತಿಳಿಯುವೆ ಮರುಳೆ ಪಂಡಿತನು ನೀನೆಂದು? ಕತ್ತೆಗೆ ಮಾನ ಕೊಟ್ಟರೆ, ಕತ್ತೆಗೆ ಮಾನ ಕೊಟ್ಟ ಕೂಡಲೇ ಕೇಸರಿ ಎಂದು ತಿಳಿಯುವಂತೆ. ಕತ್ತೆಗೆ ಮಾನ ಕೊಟ್ಟ ಕೂಡಲೇ ಕೇಸರಿ ಅಂದರೆ ಸಿಂಹ. ಕತ್ತೆಗೆ ಮಾನವನ್ನು ಕೊಟ್ಟರೆ ಅದು ಸಿಂಹ ಅಂಥೇಳಿ ಭಾವಿಸ್ತಾ ಇತ್ತಂತ. ಕತ್ತೆಗೆ ಮಾನ ಕೊಟ್ಟ ಕೂಡಲೇ ಕೇಸರಿ ಎಂದು ತಿಳಿದಂತೆ ನೀನೇಕೆ ಭಾವಿಸುವೆ? ಕತ್ತೆಗೆ ಮಾನ ಕೊಟ್ಟ ಕೂಡಲೇ ಕೇಸರಿ ಎಂದು ಭಾವಿಸಿದಂತೆ ನೀನೇಕೆ ಭಾವಿಸುವೆ? ಹಾಗಾಗಬಾರದಲ್ಲವೇ? ಹಾಗಾಗಬಾರದಲ್ಲವೇ? 4 ತಪ್ಪುಗಳನ್ನು ತಿದ್ದಿದಾಕ್ಷಣ ಪಂಡಿತನು ನೀನೆಂದು ಏಕೆ ತಿಳಿಯುವೆ ಮರಳೆ? 4 ತಪ್ಪುಗಳು ತಿದ್ದಿದಾಕ್ಷಣ ಪಂಡಿತನು ನೀನೆಂದು ಏಕೆ ತಿಳಿಯುವೆ ಮರಳೆ? ಹೌದು, ಇದು ನಿಜಕ್ಕೂ ಏನಪ್ಪ ಅಂತಂದರೆ ನನ್ನ ಒಂದು ಗಮನಕ್ಕೆ ಬಂದಂತಹ ವಿಷಯ, ತಿಳಿದುಕೊಂಡಂತಹ ಅನುಭವ ಮತ್ತು ಹಲವಾರು ಸಂದರ್ಭಗಳಲ್ಲಿ ನಾನು ಸುತ್ತೆಲ್ಲ ಕಂಡುಕೊಂಡಂತಹ ಒಂದು ಸತ್ಯ ಕೂಡ ಹೌದು. ಕೆಲವರಿಗೆ
ಒಂದು ಏನಪ್ಪ ಅಂತಂದರೆ ಮನಸ್ಥಿತಿ ಹೇಗಿರ್ತದೆ ಅಂತಂದರೆ, ಎಂಥವರೇ ಇರಲಿ ಏನೇ ಇರಲಿ ಅವರು ತನಗಿಂತಲೂ ಕಡಿಮೆ ಇದ್ದರೂ ಬುದ್ಧಿಮತಿಗಳಲ್ಲಿಯೂ ಕೂಡ ಕಡಿಮೆ ಆದರೂ ಸಹ ಎಲ್ಲರನ್ನೂ ಸಮನಾಗಿ ತಿಳಿದುಕೊಳ್ಳುವಂಥದ್ದು, ಗೌರವಿಸುವಂಥದ್ದು, ಸ್ಥಾನಮಾನಗಳನ್ನು ಕೊಡುವಂಥದ್ದು ಅವನಲ್ಲಿ ಹಿರಿಯತನ ಇರ್ತದೆ. ಆದರೆ ದುರಂತ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಯಾರನ್ನ ಗೌರವ ಕೊಟ್ಟು ಹಿರಿಯರು ಅಥವಾ ನೀವು ಪ್ರಾಜ್ಞರು ಅಂಥೇಳಿ ಹೇಳಿದ ಕ್ಷಣ ಅವರೇ ಪಂಡಿತರಂತೆ ವರ್ತಿಸಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಯೋಗ್ಯತೆಗೂ ಮೀರಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಯೋಗ್ಯತೆಯ ಮಿತಿ ಎಷ್ಟು ಅನ್ನುವುದು ಕೂಡ ಮರೆತು ಹೋಗ್ತಾರೆ. ಅದನ್ನು ಆಗಬಾರದ. ನಮ್ಮ ಎಲ್ಲೆಗಳಲ್ಲಿಯೇ ನಾವು ಇರಬೇಕು. ಎಲ್ಲೆಗಳನ್ನು ನೋಡಿಕೊಂಡು ಎಲ್ಲೆಲ್ಲಿ ಹೋಗಬಾರದು, ಏನೆಲ್ಲ ಅನ್ನಬಾರದು ಅನ್ನುವಂತಹ ಒಂದು ನಾವು ಸ್ಥಿತಿಯನ್ನು, ಅಂತಹ ಒಂದು ಏನಪ್ಪ ಅಂದರೆ ಮಹತ್ತರವಾದಂತಹ ಒಂದು ಏನಂದರೆ ಅರ್ಥವನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಒಂದು ವೇಳೆ ಮಾಡಿಕೊಳ್ಳದೆ ಹೋದ್ರೆ ಹೆಂಗಪ್ಪ ಅಂತಂದಾಗ, ಅದಕ್ಕೆ ಹೇಳಿದ್ದು 4 ತಪ್ಪುಗಳನ್ನು ಏನಪ್ಪ ಅಂತಂದರೆ ಅವರು ತಿಳಿದುಕೊಂಡಾಗ ಅಥವಾ 4 ತಪ್ಪುಗಳನ್ನು ಕಂಡು ಹಿಡಿದ ಕ್ಷಣವೇ ಏನಪ್ಪ ಅಂದರೆ ತಾವೇ ದೊಡ್ಡ ಏನಂತಂದರೆ ಪ್ರಾಜ್ಞರು ಅಥವಾ ಏನಪ್ಪ ಅಂತಂದರೆ ಇಲ್ಲಿ ಸರ್ವಜ್ಞರು ಅಂಥೇಳಿ ತಿಳಿದುಕೊಳ್ಳುವಂತಹ ತಪ್ಪನ್ನು ಅವರು ಮಾಡ್ತಾರೇನೋ ಅನ್ನುವಂತಹ ಒಂದು ಅನಿಸಿಕೆ. ಅದಕ್ಕೆ 4 ತಪ್ಪುಗಳನ್ನು ಕಂಡು ಹಿಡಿದ ಕ್ಷಣ ಪಂಡಿತರಂಥೇಳಿ ಅಷ್ಟೇ ತಿಳಿಯಂಗಿಲ್ಲ. ಯಾರೋ ಕೆಲವು ಅಥವಾ ಹಲವು ತಪ್ಪುಗಳನ್ನು ಮಾಡಿದ ಕ್ಷಣ ಅವನನ್ನು ಪಾಮರನ ಪಟ್ಟಕ್ಕೆ ಏರಿಸಿ ಕೂಡಿಸ್ತಾರೆ, ಕಡೆಗಣಿಸ್ತಾರೆ, ನಿಂದಿಸ್ತಾರೆ. ಮತ್ತೇನಪ್ಪ ಅಂತಂದರೆ ತಾವೇ ತೀಸ್ಮಾರ್ಕ್ ಅಂತಹ ರೀತಿಯಲ್ಲಿ ವರ್ತಿಸ್ತಾರೆ. ಇದು ಕಂಡುಕೊಂಡಂತಹ ವಾಸ್ತವ. ಅದಕ್ಕೆ 100 ತಪ್ಪುಗಳನ್ನು ಗೈದಾಕ್ಷಣ ಪಾಮರನು ಅವನಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕಾಗ್ಯದ. ಪಂಡಿತನೋ ಪಾಮರನೋ ಅಂಥೇಳಿ ನಿರ್ಧರಿಸಲಿಕ್ಕೆ ನೀನ್ಯಾರು? ಪಂಡಿತನೋ ಪಾಮರನೋ ಅನ್ನಂಥೇಳಿ ನಿರ್ಧರಿಸಲಿಕ್ಕೆ ಕೇವಲ ಕೆಲವು ತಪ್ಪುಗಳನ್ನು ಗೈದುವುದಾಗಲಿ, ಕೆಲವು ತಪ್ಪುಗಳನ್ನು ಕಂಡುಹಿಡಿಯುವುದಾಗಲಿ ಇದು ಮಾನದಂಡ ಅಲ್ಲ. ಅದಕ್ಕೆ 10, 100 ಬೇರೆ ಬೇರೆ ರೀತಿಯ ಮಾನದಂಡಗಳು ಅದು ಪಂಡಿತನೋ ಅಥವಾ ಪಾಮರನೋ ಅನ್ನೋದನ್ನು ಇಲ್ಲಿ ನಿರ್ಧರಿಸ್ತಾವೆ ಅನ್ನುವಂಥ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕಾಗ್ಯದ. ಅದಕ್ಕೆ ಪಂಡಿತನೋ ಪಾಮರನೋ ಎಂದು ಗುರುತಿಸಿ ನಿರ್ಧರಿಸಲು ನೀನ್ಯಾರು? ಇನ್ನು 10 ಮಾನದಂಡಗಳುಂಟು. ತಪ್ಪೆರಡು ಗುರುತಿಸಿದಾಕ್ಷಣ ಪಂಡಿತನು ನೀನೆಂದು ಯಾರು ಹೇಳಿದರು? ನೀನೇಕೆ ಹಾಗೆ ತಿಳಿಯುವೆ ಮರುಳೆ? ನೀನು ಪಂಡಿತ ಅಂಥೇಳಿ ನಿನ್ನಷ್ಟಕ್ಕೆ ನೀನು ಯಾಕೆ ವರ್ತಿಸಲಿಕ್ಕೆ ಪ್ರಯತ್ನ ಮಾಡ್ತಿ? ನಿನ್ನ ಸ್ಥಿತಿ ಹೇಗಾಗಿದೆಪ್ಪ ಅಂತಂದರೆ, ಕತ್ತೆಗೆ ಮಾನ ಕೊಟ್ಟ ಕೂಡಲೇ ಕೇಸರಿಯಂತೆ ತಿಳಿದಂತೆ. ಅಂದರೆ ಕತ್ತಿಗೆ ನಾವು ಮರ್ಯಾದೆ ಕೊಟ್ಟರೆ ಅದು ತನ್ನಷ್ಟಕ್ಕೆ ತಾನೇ ಸಿಂಹ ಅನ್ನಂಥೇಳಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಂತ. ಹಂಗೆ ಕೆಲವರ ಒಂದು ಏನಪ್ಪ ಅಂದ್ರೆ ಸ್ಥಿತಿಯಾಗಿರ್ತದೆ ಅನ್ನೋದನ್ನು ದಯನೀಯವಾಗಿ, ಶೋಚನೀಯವಾಗಿ, ದುಃಖತಪ್ತವಾಗಿ ಮತ್ತು ಏನಪ್ಪ ಅಂದರೆ ಸತ್ಯ ಅರಿತುಕೊಂಡಂತಹ ಈ ಒಂದು ಸ್ಥಿತಿಯಲ್ಲಿ ಹೇಳಬೇಕಾದಂತಹ ಅನಿವಾರ್ಯ. ಹೌದು, ನಾನೇನಪ್ಪ ಅಂತಂದ್ರೆ ಪಾಮರನೂ ಹೌದು, ಅಥವಾ ನಾನೊಬ್ಬ ಏನಂದರೆ ಅಜ್ಞಾನಿಯೂ ಹೌದು, ಅಥವಾ ನಾನೊಬ್ಬ ಏನಪ್ಪ ಅಂದರೆ ತಿಳಿಯದೇ ಇರುವಂತಹ ಏನಂತಂದರೆ ಕಡೆಗಣಿಸಲ್ಪಟ್ಟಂತಹ ಒಂದು ಹುಲ್ಲೆಯೂ ಆಗಿರಬಹುದು. ಆದರೆ ಆ ನಿರ್ಧಾರ ನೀವು ಮಾಡಬೇಡ್ರಿ. ಅದನ್ನು ಮಾಡಲಿಕ್ಕೆ ಸಮಾಜ ಅದ, ಸ್ಥಿತಿಗತಿಗಳದಾವ, ವಾಸ್ತವತೆ ಅದ. ಮತ್ತು ನಾನಂತಲ್ಲ, ನನ್ನಂಥ ಸಾವಿರಾರು ಜನರಿರಬಹುದು. ಅವರನ್ನು ಒಂದೇ ಒಂದು ಬಾರಿ ನೋಡಿದ ಕ್ಷಣ, ಒಂದೇ ಒಂದು ರೀತಿ ಏನಪ್ಪ ಅಂದರೆ ಮಾತನಾಡಿದ ಕ್ಷಣ ನೀವು ನಿರ್ಧಾರಕ್ಕೆ ಬರಬೇಡ್ರಿ. ಅನ್ನ ಒಂದೇ ಕಾಳು ಹಿಚಕಿದರೆ ಅನ್ನ ಆಯ್ತೋ ಇಲ್ಲೋ ಅಂತೇಳಿ ಗುರುತಿಸ್ಬೋದು, ಆದರೆ ಮನುಷ್ಯನನ್ನು ಹಾಗೆ ಗುರುತಿಸಲಿಕ್ಕೆ ಅಸಾಧ್ಯವಾದದ್ದು. ಅದಕ್ಕೆ ಹಲವಾರು ಮಾನದಂಡಗಳುಂಟು. ಅರಿತು ನಡೆದರೆ ನಿಮ್ಮ ಬಾಳು ಏನಪ್ಪ ಅಂದರೆ ಬೆಳಕಾಗುವುದು. ಅರಿಯದೆ ದುರ್ನಡತೆ ವಹಿಸಿದರೆ ನಿಮ್ಮ ಬಾಳು ಕತ್ತಲೆಯ ಕೂಪಕ್ಕೆ ತಳ್ಳುವುದು ಪ್ರವೀಣ ಅನ್ನೋದನ್ನು ಮರಿಬೇಡ್ರಿ. ನಮಸ್ಕಾರ.